ನಮಸ್ಕಾರಗಳು. ನೀವು ಕೊಟ್ಟಂತ ವರ ಇಂದು ನನ್ನನ್ನ ಈ ಸ್ಥಾನದಲ್ಲಿ ನಿಲ್ಲಿಸಿ ನಿಮ್ಮೆಲ್ಲರ ಅಭಿಮಾನ ಪ್ರೀತಿಯನ್ನ ಕಣ್ಣಾರೆ ನೋಡ್ತಕ್ಕಂತ ಆ ಭಾಗ್ಯವನ್ನ ಭಗವಂತ ಕರುಣಿಸಿ ಕೊಟ್ಟಿದ್ದಾನಲ್ಲ, ಅದೇ ನಿಜವಾದ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಂಧುಗಳೇ, ರಾಷ್ಟ್ರ ಇವತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂವಿಧಾನವನ್ನ ಜಾರಿ ಕೊಡೋದರ ಬದಲು ಸಂವಿಧಾನ ವಿರೋಧಿ ಆಡಳಿತದ ಪ್ರಕ್ರಿಯೆಯನ್ನ ನಾವೆಲ್ಲ ಕಾಣ್ತಾ ಇದ್ದೀವಿ. ಇವತ್ತೇನು ಜನರೇಷನ್ ಅಂದ್ರೆ ಯುವ ಪೀಳಿಗೆ ದೆಹಲಿಯನ್ನೇ ನಡಗಿಸ್ತು, ಅಂದ್ರೆ ಭಾರತವನ್ನೇ ನಡಗಿಸ್ತು. ಯಾರವರು? ಈ ದೇಶದ ಭವಿಷ್ಯತ್ತಿನ ಪ್ರಜೆಗಳು ಈ ದೇಶವನ್ನೇ ನಡೆಸ್ತಕ್ಕಂಥ ಶಕ್ತಿಯನ್ನು ತೋರಿಸಿದ್ರು. ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ, ಯುವಕರ ಕನಸು, ಯುವಕರ ಭವಿಷ್ಯತ್ತು, ಯುವಕರ ಬದುಕಿಗೆ ಆಸರೆ ಆಗ್ತಕ್ಕಂಥ ಜವಾಬ್ದಾರಿ ಆಡಳಿತವನ್ನ ನೀಡಲಿಲ್ಲ ಅಂತಂದ್ರೆ ಈ ದೇಶದಲ್ಲಿ ಆ ಒಂದು ಯುವ ಶಕ್ತಿ ಏನು ಬೇಕಾದ್ರೂ ಬದಲಾವಣೆ ಮಾಡೋದಕ್ಕೆ ಶಕ್ತರಾಗಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಕಂಡಿದೆ. ಅಂಥ ಒಂದು ನಾಯಕತ್ವವನ್ನು ವಹಿಸ್ಲಿಕ್ಕೆ ಈ ರಾಷ್ಟ್ರದಲ್ಲಿ ನಿರ್ವಿವಾದವಾಗಿ ನಾವಷ್ಟೇ ಮಾತಾಡೋದಲ್ಲ, ಆ ಯುವಕರ ಕಣ್ಮಣಿಯಾಗಿ ಇವತ್ತು ಮುಂದೆ ನಿಲ್ಲಕ್ಕೆ ತಾಕತ್ತಿರ್ತಕ್ಕಂಥ ಏಕೈಕ ನಾಯಕ ನಮ್ಮನ್ನ ರಾಹುಲ್ ಗಾಂಧಿ. ಆ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸ್ತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಸುಳ್ಳು ಹೇಳಿದ್ರು, ಲೂಟಿ ಮಾಡಿದ್ರು, ಮೋಸ ಮಾಡಿದ್ರು, ದಬ್ಬಾಳಿಕೆ ಮಾಡಿದ್ರು, ದೆಹಲಿಯಲ್ಲಿ ಪ್ರತಿಭಟನೆ ಮಾಡಕ್ ಹೋದಂತ ವಿದ್ಯಾರ್ಥಿಗಳ ಮೇಲೆ ಲಾಠಿಗೆ ಮೊಳೆಯನ್ನ ಹೊಡ್ಕೊಂಡು ಮೈಗೆ ಕೈಗೆ ತಲೆಗೆ ಅಂತ ಕಾಣ್ದೇನೆ ಅವ್ರು ನಮ್ಮ ಮಕ್ಕಳಲ್ವಾ? ಅವರು ಈ ಭವಿಷ್ಯತ್ತಿನ ಪ್ರಜೆಗಳಲ್ವಾ? ಹಾದಿ ಬೀದಿಯಲ್ಲಿ ಓಡಾಡಿಸಿ ಹೊಡೆದ್ರಲ್ಲ. ಇದರ ಪರವಾಗಿ ದನಿ ಎತ್ತಿ ದಿಟ್ಟತನದಲ್ಲಿ ಪ್ರಧಾನಿ ಮನೆಗೆ ಲಗ್ಗೆ ಆಗ್ತಂತ ನಾಯಕ ನಮ್ಮ ನಾಯಕ ರಾಹುಲ್ ಗಾಂಧಿ. ಇದು ನಾಟಕೀಯ ಬೆಳವಣಿಗೆ ಅಲ್ಲ, ಇದು ಜವಾಬ್ದಾರಿಯ ಒಂದು ತೀರ್ಮಾನದಲ್ಲಿ ನನ್ನ ರಾಷ್ಟ್ರದ ಯುವ ಪೀಳಿಗೆಗೆ ಈ ದೌರ್ಜನ್ಯ ಮಾಡಿದ ಮೇಲೆ ಅದೇನು ಮಾಡ್ತಾರೋ ಮಾಡ್ಲಿ ಅಂತ ಯಾರ್ಯಾರು ಸಂಸದರು ಮತ್ತು ನಾಯಕರಿದ್ರು ಎಲ್ಲರನ್ನೂ ಕರ್ಕೊಂಡು ಪ್ರಧಾನ ಮನೆಗೆ ಲೆಕ್ಕ ಹಾಕೋದು. ಇವತ್ತು ಆ ಮಕ್ಕಳಿಗೆ ಪ್ರತಿಭಟನೆ ಮಾಡಿದವ್ರಿಗೆ ಇವತ್ತು ಅವ್ರು ಏನ್ ಕೇಳಿದ್ದು? ನೀಟ್ ಪರೀಕ್ಷೆ. ಏನದು ನೀಟ್ ಪರೀಕ್ಷೆ ಅಂದ್ರೆ? ಏನದು? ಅವರ ಭವಿಷ್ಯತ್ತಿಗೆ ಪ್ರಮುಖವಾದಂತ ಒಂದು ಹಂತದ ಪರೀಕ್ಷೆ ಅದು. ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನೇ ಮಾರಾಟ ಮಾಡಿ ತಮಗಿಚ್ಛೆ ಬಂದವರು ಕೊಟ್ಟು ನಿಜವಾಗಿ ವಿದ್ಯೆ ಕಲಿತಿರ್ತಕ್ಕಂಥ ಮಕ್ಕಳಿಗೆ ಮಾರಣ ಹೋಮ ಮಾಡಿ ಸಾಕಷ್ಟು ಜನ ಆತ್ಮಹತ್ಯೆ ಮಾಡೋದಕ್ಕೆ ಕಾರಣೀಭೂತರಾದ್ರಲ್ಲ. ಈ ದೇಶದಲ್ಲಿ ಭವಿಷ್ಯತ್ತು ಉಳಿಯಲಿಕ್ಕೆ ಸಾಧ್ಯ ಉಂಟಾ? ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಿದ್ರೆ ಅವ್ರ ಮೈಕ್ ನ ಆಫ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಎತ್ತಿದ್ರೆ ಇವತ್ತಿನ ತನಕ ರಾಷ್ಟ್ರದ ಗೃಹ ಸಚಿವ ಪಾರ್ಲಿಮೆಂಟ್ಗೆ ಎಂಟರ್ ಆದ್ರ? ಬಂದು ಉತ್ತರ ಕೊಟ್ರ? ಪಾರ್ಲಿಮೆಂಟ್ ಇರೋದು ಏನಕ್ಕೆ? ಚರ್ಚೆ ಮಾಡ್ಲಿಕ್ಕೆ. ಆ ಚರ್ಚೆ ಮಾಡೋ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು ಈ ರಾಷ್ಟ್ರ ಆಳತಕ್ಕಂಥ ಯೋಗ್ಯತೆ ಇದೆಯಾ? ಅದಕ್ಕಾಗಿ ನಿಮ್ಮೆಲ್ಲರನ್ನ ಕೈ ಮುಗಿದು ಕೇಳ್ತೇನೆ, ನಾನಿವತ್ತು ಸಚಿವನಾಗಿರ್ತಕ್ಕಂಥದ್ದು ಯಾವುದೋ ಒಂದು ಇಲಾಖೆಯನ್ನು ವಹಿಸಿಕೊಂಡು ಆ ಇಲಾಖೆಯ ಜವಾಬ್ದಾರಿನಲ್ಲಿ ನಾನ್ ಮಹಾನ್ ನಾಯಕ ಅಂತ ಬೀಗೋದಕ್ಕೆ ನಾನು ಇವತ್ತು ಅಧಿಕಾರ ಪಡ್ಕೊಂಡಿಲ್ಲ. ನಾನು ನಮ್ಮ ಮುಖಂಡರಿಗೆ ಹೇಳಿದ್ದೇನೆ, ಈ ರಾಜ್ಯದಲ್ಲಿ 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನ ಆಡಳಿತಕ್ಕೆ ತರದೆ ನಮ್ಮೆಲ್ಲರ ಉದ್ದೇಶ. ಆ ಮೂಲಕ 2029ರಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಅಂದು ಅವರಪ್ಪ ರಾಜೀವ್ ಗಾಂಧಿ ಅವರು ಯುವಕರಿಗೆ 18 ವರ್ಷಕ್ಕೆ ಮತದಾನದ ಹಕ್ಕನ್ನ ಕೊಟ್ಟಂತ ಮಹಾನ್ ನಾಯಕ. ಆ ಯುವಕರು ಇವತ್ತು ಎದ್ದು ನಿಂತಿರೋದು ಆ ರಾಜೀವ್ ಗಾಂಧಿ
ಅವತ್ ಕನ್ಸ್ಕೊಂಡಿದ್ರು. ಇವತ್ತು ಆ ಫಲನ ರಾಹುಲ್ ಗಾಂಧಿ ಉಣ್ಣೋ ರೀತಿನಲ್ಲಿ ಸಂದರ್ಭ ಒದಗಿ ಬಂದಿದೆ. ನಾವು ಯಾರು ಅದನ್ನ ಸೃಷ್ಟಿ ಮಾಡ್ತಾರಲ್ಲ, ಸುಳ್ಳು ಹೇಳಿ ಸುಳ್ಳು UPA ಸರ್ಕಾರದಲ್ಲಿ ಆಪಾದನೆ ಮಾಡಿ ನಿರಸನ ಹೂಡಿ ಕೂತಿದ್ದವರು ಎಲ್ಲೋಗಿದ್ದಾರೆ? ಅವತ್ತು ಕಾಂಗ್ರೆಸ್ನ 2G ಹಗರಣದ ಬಗ್ಗೆ ಮಾತಾಡಿದ್ರು, ಸಾಕಷ್ಟು ಆರೋಪಗಳನ್ನ ಕಾಂಗ್ರೆಸ್ ಮೇಲೆ ಮಾತಾಡಿದ್ರು. ಎಲ್ಲಿದ್ದಾರೆ ಅವರು ಇವತ್ತು? 12 ವರ್ಷದ ಆಡಳಿತ ನಡೆಸಿ ಏನ್ ಮಾಡ್ತಾ ಇದ್ದಾರೆ ಇವರು? ಅದಕ್ಕಾಗಿ ನಾನು ಇವತ್ತು ಕೇಳ್ತಾ ಇರೋದು, ಇವತ್ತು ನನ್ನನ್ನು ಈ ಮೀಸಲು ಕ್ಷೇತ್ರದಿಂದ ಚುನಾಯಿತನಾದಾಗ ನನ್ನ 47,000 ಅಧಿಕ ಮತಗಳಿಂದ ನನ್ನನ್ನು ಗೆಲ್ಲಿಸಿಕೊಟ್ಟರು. ನಾನು ಅವತ್ತು ಹೇಳಿದ್ದೆ ಚುನಾವಣೆ ಸಂದರ್ಭದಲ್ಲಿ, ನಾನು ನನ್ನ ಮನೆ ಮನತನ ಎಲ್ಲವನ್ನೂ ಮರೆತು ನನ್ನ ಹೆಂಡತಿ ಮಕ್ಕಳು ಅನ್ನುವಂತ ಒಂದು ಬಾಂಧವ್ಯನೂ ಬಿಟ್ಟು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಕಟಿಬದ್ಧನಾಗಿ ದುಡಿತೇನೆ. ಯಾವ ಬವಣೆಗಳು ಈ ಕ್ಷೇತ್ರದಲ್ಲಿದೆ ಅದಕ್ಕೆ ನ್ಯಾಯವನ್ನು ಒದಗಿಸ್ತೇನೆ ಅಂತ ಹೇಳಿದೆ. ನಮ್ಮ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು. ನಂಜುಂಡಪ್ಪ ವರದಿ ಪ್ರಕಾರ ಇದು ಅತ್ಯಂತ ಹಿಂದುಳಿದ ತಾಲೂಕು. ಇಲ್ಲಿ ನಮ್ಮ ಎದುರಾಳಿಗಳನ್ನ ನಾನು ಟೀಕೆ ಇನ್ನು ಮುಂದೆ ಮಾಡೋದೇ ಇಲ್ಲ. ನಮ್ಮ ಸಾಧನೆನೇ ಉತ್ತರ ಕೊಡ್ಬೇಕು. ನಾವು ಅವ್ರನ್ನ ಟೀಕೆ ಮಾಡಿ ನಮ್ಮ ಸಮಕ್ಕೆ ತಂದಿಟ್ಕೊಳ್ಳೋದು ಬೇಡ. ಅವ್ರೇನ್ ಮಾಡಿದ್ದಾರೆ ಮಾತಾಡ್ಲಿ. ನಮ್ಮ ಸಾಧನೆ ಕಣ್ಣೆದುರಿಗೆ ಇದೆ. ಅದಕ್ಕೋಸ್ಕರ ಈ ಜಿಲ್ಲೆನಲ್ಲಿ ಬಹುಸಂಖ್ಯಾತ ಜನ ರೈತಾಪಿ ಜನ. ಇಲ್ಲಿ ಯಾವ ದೊಡ್ಡ ದೊಡ್ಡ ಉದ್ದಿಮೆಗಳಿಲ್ಲ, ಇಲ್ಲಿ ಯಾವುದೋ ವಾಣಿಜ್ಯೋದ್ಯಮದ ಚಟುವಟಿಕೆಗಳಿಲ್ಲ. ಕೃಷಿಯನ್ನು ಆಧರಿಸಿ ಬದುಕಿರ್ತಕ್ಕಂಥ ಜನರಿಗೆ ನಾವು ಅವರ ಕೃಷಿಗೆ ನೆರವಾಗ್ತಕ್ಕಂಥ ನೀರು ಸಿಗ್ತಕ್ಕಂಥ ವ್ಯವಸ್ಥೆನ, ಏತ ನೀರಾವರಿ ಇರ್ಲಿ, ಹನಿ ನೀರಾವರಿ ಇರ್ಲಿ, ಕಾಲುವೆ ಮುಖಾಂತರ ನೀರಿರ್ತಕ್ಕಂಥ ನೀರಾವರಿ ಇರ್ಲಿ, ಈ ಎಲ್ಲದಕ್ಕೂ ಯೋಜನೆಗಳ ಮುಖಾಂತರ ಸಾವಿರಾರು ಕೋಟಿಗಳನ್ನ ನಾನು ಈ ಮಳವಳ್ಳಿಗೆ ತಂದಿಲ್ಲ ಅಂತ ಅಂದ್ರೆ ಯಾರಿಗೆ ಬೇಕಾದ್ರೂ ಸವಾಲಾಗ್ತೀರಿ. ನಾನು ಆ ಕ್ಷಣದಲ್ಲಿ ರಾಜೀನಾಮೆ ಕೊಡ್ಲಿಕ್ಕೆ ಇದು ಸಣ್ಣ ಮಾತಲ್ಲ. ಈ ಹಿಂದೆ ಉಪಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನೀರಾವರಿ ಖಾತೆ ಹೊಂದಿದಂತ DK ಶಿವಕುಮಾರ್ ಅವರು ನಾನು ಕೇಳದಂತ ಪ್ರತಿಯೊಂದು ನಾಲಾಧುನೀಕರಣಕ್ಕೂ ಈ ಕ್ಷೇತ್ರಕ್ಕೆ ಹಣವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಹೋಗಿ ಎಲ್ಲಿ ಬೇಕಾದ್ರೂ ನೋಡಿ, ಯಾವ ಕಾಲುವೆ ಬೇಕಾದ್ರೂ ನೋಡಿ, ಯಾವ ಕೆರೆಗೆ ಸಂಪರ್ಕ ಅನ್ನೋದಾದ್ರೂ ನೋಡಿ, ಎಲ್ಲ ರೀತಿಯಲ್ಲೂ ಇವತ್ತು ರೈತ ಕೊನೆ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ನೀರಿಲ್ಲ ಅಂತಕ್ಕಂಥ ಬವಣೆಯನ್ನು ನೀಗಿಸ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಗ್ರಾಮೀಣ ಪ್ರದೇಶಗಳಿಗೆ ರಸ್ತೆ ಸಂಪರ್ಕಕ್ಕೆ ಜವಾಬ್ದಾರಿಯಿಂದ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳು ಒಂದ್ ಕಡೆ, ಇನ್ ಕೆಲವರು ಹೇಳ್ತಿದ್ರು ಗ್ಯಾರಂಟಿ ಕೊಟ್ಬಿಟ್ಟಿರ್ತಾವ ದುಡ್ಡಿಲ್ಲ ಅಂತ. ನನಗೆ ಸಾವಿರಾರು ಕೋಟಿ ದುಡ್ಡು ಕೊಟ್ಟವರಲ್ಲ 3 ವರ್ಷದಲ್ಲಿ. ಹೆಂಗ್ ಬಂತು? ನಾನು ನಮ್ಮ ಎದುರಾಳಿಗಳ ಕೇಳ್ತೀನಿ, ನಿಮ್ಗೆ ಅನುಮಾನ ಇದ್ರೆ RTI ನಲ್ಲಿ ಪ್ರತಿ ಇಲಾಖೆ ಮಾಹಿತಿ ತಗೊಳ್ಳಿ. ನಾನೇ ಹೇಳೋದು ಬೇಡ, ನಮ್ಮ ಮುಖಂಡರು ಕಾರ್ಯಕರ್ತರು ಹೇಳೋದು ಬೇಡ. ಸರ್ಕಾರಿ ದಾಖಲಾತಿ ನಿಮ್ಗೆ ಯಾವ ಇಲಾಖೆನಲ್ಲಿ ಹೋದ್ರೂ ಸಿಕ್ಕುತ್ತೆ. ದಾಖಲಾತಿ ಆಧಾರದ ಮೇಲೆ ಮಾತಾಡಿ. ಹೆಣ್ಣು ಭ್ರೂಣ ಹತ್ಯೆ ಕೇಂದ್ರವನ್ನಾಗಿ ಮಳವಳ್ಳಿ ಮಾಡಿದ್ರಿ. ಈ ಮಳವಳ್ಳಿಗೆ ಕಳಂಕ ಬರೋ ರೀತಿಯಲ್ಲಿ 16 ದರೋಡೆಗಳು ನಡೆಸಿದ್ರಿ. ಒಂದೇ ಒಂದು ರೈತನ ಬವಣೆ ನೀಗಿಸ್ತಕ್ಕಂಥ ಕೆಲಸವನ್ನ ಎಲ್ಲೂ ಮಾಡಲಿಲ್ಲ. ಮರ್ತೇಬೇಗೌಡರು ಉಪಸಭಾಪತಿಗಳಾಗಿದ್ರು, ಅವಾಗ ಘೋಷಣೆ ಮಾಡಿದ್ರು 800 ಕೋಟಿ, ಅಲ್ಲ 800 ಕೋಟಿನ 8,000 ಕೋಟಿ, 8 ಕೋಟಿದು ಮಾಹಿತಿ ಕೊಟ್ಟಿಲ್ಲ ಇನ್ನ ನಮ್ಗೆ. 8,000 ಕೋಟಿ ಬೇಡ, 8 ಕೋಟಿ ಇದನ್ನ ಮಾಹಿತಿ ನಮಗೆ ಕೊಡ್ಲಿಲ್ಲ. ಅವರು ಸುಳ್ಳಲ್ಲೇ ಸಾಮ್ರಾಜ್ಯ ಕಟ್ಟೋರು, ಮಹಾ ಸುಳ್ಳುಗಾರರ ಜೊತೆ ಕೈ ಜೋಡಿಸ್ಕೊಂಡವ್ರೆ. ಯಾರವರು? ಇಲ್ಲಿ ಸಣ್ಣ ಸುಳ್ಳುಗಾರರು, ಅಲ್ಲಿ ದೊಡ್ಡ ಸುಳ್ಳುಗಾರರ ಜೊತೆ ಕೈ ಜೋಡಿಸ್ಕೊಂಡವ್ರು. ಇವರು ಈ ದೇಶನ ಉದ್ಧಾರ ಮಾಡ್ತೀನಿ ಅಂತ ಜನಗಳಿಗೆ ಮಕ್ಮಲ್ ಟೋಪಿ ಹಾಕೊಂಡು ಕೂತಿರ್ತಾರೆ. ನಾವು ಇವತ್ತು ಜವಾಬ್ದಾರಿಯಿಂದ ಹಳ್ಳಿಗಾಡಿನ ಮಕ್ಕಳಿಗೆ ಇವತ್ತು ಉನ್ನತ ಶಿಕ್ಷಣ ಪಡಿಬೇಕಾದ್ರೆ ಅವರ ಬುನಾದಿ ಅಂದ್ರೆ ಬೇಸ್ ಭದ್ರವಾಗಿರ್ಬೇಕು. ನಾನು ಅದಕ್ಕೆ ಮರ್ತೇಬೇಗೌಡರು ಶಿವಣ್ಣ ಅವ್ರನ್ನು ಇಬ್ಬರನ್ನು ಕೋರ್ತೀನಿ, ಒಂಚೂರು ಬಿಡುವು ಮಾಡಿಕೊಂಡು ಸರ್ಕಾರಿ ಶಾಲೆಗಳ ಇವತ್ತಿನ ಗುಣಮಟ್ಟವನ್ನ
ನೀವೇ ಪರಿಶೀಲನೆ ಮಾಡ್ಕೊಂಬನ್ನಿ. ನಾನೇನು ಮಾಡಿದ್ದೀನಿ ಅನ್ನೋದು ಈ ಮಳವಳ್ಳಿ ಜನತೆಗೆ ನೀವೇ ಹೇಳಿ. ಅಲ್ಲಿರೋ SDMC ಅವ್ರನ್ನ ಕೂರಿಸ್ಕೊಳ್ಳಿ, ಈ ಮಳವಳ್ಳಿ ತಾಲೂಕಿನ ಶಿಕ್ಷಕರನ್ನು ಕೂರಿಸ್ಕೊಳ್ಳಿ. ಯಾರು ಕದಿಯಕ್ಕಾಗದೆ ಇರ್ತಕ್ಕಂತ ಒಂದು ವಸ್ತು ಏನಾದ್ರು ಇದ್ರೆ ಯಾವುದು ಅಂತ ನಮ್ಮ ಮೇಷ್ಟ್ರುಗಳು ನಮ್ಗೆ ಹೇಳ್ಕೊಟ್ಟವ್ರೆ. ಆ ಶಿಕ್ಷಣವನ್ನ ಡಿಜಿಟಲೀಕರಣ ಮಾಡಿ ಮಲ್ಟಿಮೀಡಿಯಾ ಸೆಂಟರ್ಗಳನ್ನ ತಂದಿಟ್ಟು 67% ಹೋದ ವರ್ಷ ರಿಸಲ್ಟ್ ಇದ್ದದ್ದು, 99.67% ಇವತ್ತು ರಿಸಲ್ಟ್. ನಾನು ಹಬ್ಬರದಲ್ಲಿ ಮಾತಾಡ್ಬಿಟ್ಟು ಕೆಲಸ ಮಾಡಲಿಲ್ಲ, ಕೆಲಸ ಮಾಡ್ಬಿಟ್ಟು ಮಾತಾಡ್ತಿದ್ದೀನಿ. ಅದಕ್ಕೆ ಹೇಳೋದು, ಮಾತಾಡೋದೇ ಸಾಧನೆ ಅಲ್ಲ, ನಮ್ಮ ಸಾಧನೆ ಮಾತಾಡಬೇಕು. ಒಬ್ಬೊಬ್ರು ತಮ್ಮ ಮಕ್ಕಳಿಗೆ ಕನಿಷ್ಠ 50,000ದಿಂದ 1.5 ಲಕ್ಷ ತನಕ ಒಂದೊಂದು ವರ್ಷಕ್ಕೆ ಖರ್ಚು ಮಾಡ್ತಿದ್ರು. ಇವತ್ತು ಸರ್ಕಾರಿ ಶಾಲೆಗಳಿಗೆ ನನ್ನ ಮಕ್ಕಳು ಸೇರಿಸ್ತೀನಿ ಅಂತ ನಮ್ಮ ಬಡ ಬೋರೇಗೌಡರು ಬಂದು ನಿಲ್ತವ್ರಲ್ಲ, ಅವ್ರು ಸಾಲ ನಿಂತಿದೆ ಅಲ್ವಾ, ಅವ್ರ ಮಕ್ಕಳ ಭವಿಷ್ಯತ್ತಿಗೆ ನಾವು ನೆರವಾಗಿದ್ದೀವಲ್ಲ. ಯಾರು ನನಗೆ ಒಂದೊಂದು ಮತವನ್ನ ಕೊಟ್ಟಿದ್ರು ಅವರ ಮನೆಯನ್ನ ಬೆಳಗ್ತಕ್ಕಂಥ ಕೆಲಸಕ್ಕೆ ಅವರ ಪಾದ ತೊಳೆಯೋ ಕೆಲಸ ನಾನು ಮಾಡಿದ್ದೀನ ಇಲ್ವಾ? ಈ ವಿಚಾರದಲ್ಲಿ ಯಾರು ಬೇಕಾದ್ರೂ ಬೆಟ್ಟು ಮಾಡಿ ನೋಡ್ಲಿ, ಇಲ್ಲೇ ಕಾಣಿಸ್ತಾ ಇದೆ. ಈ ಶಾಲೆಗೆ CSR ಫಂಡ್ ಎಷ್ಟು, ಗಂಗಾ ಬೀಜನಲ್ಲಿ ಇರ್ತಕ್ಕಂಥ ಗಂಗಾ ಶಾಲೆಗೆ CSR ಫಂಡ್ ಎಷ್ಟು, ಇಲ್ಲೇ ನಮ್ಮ ಈದ್ಗಾ ಮೊಹಲ್ಲಾದ ಕಾರ್ಖಾನೆ ಸ್ಕೂಲ್ಗೆ ಇವತ್ತು CSR ಫಂಡ್ ಎಷ್ಟು, ಇಲ್ಲಿರ್ತಕ್ಕಂಥ ಕೋಟೆ ಗಂಗಾಧರೇಶ್ವರ ದೇವಸ್ಥಾನದ ಎದುರಿಗಿರ್ತಕ್ಕಂಥ ಆ ಸ್ಕೂಲ್ಗೆ CSR ಫಂಡ್ ಎಷ್ಟು, ಇವತ್ತು ನಮ್ಮ ಜೂನಿಯರ್ ಕಾಲೇಜಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಬಿಲ್ಡಿಂಗ್ ನಡೀತಾ ಇದೆ, ಅಲ್ಲೂ ಕೂಡ CSR ಬಿಲ್ಡಿಂಗು, ನಮ್ಮ PUCಗೆ ಪ್ರತಿಯೊಂದೇ ವಿಚಾರದಲ್ಲಿ ನಮ್ಮ ಪಾಲಿಟೆಕ್ನಿಕ್ ಜೊತೆನಲ್ಲಿ ನಮ್ಮ ಇವತ್ತು KSRTC ಟ್ರೈನಿಂಗ್ ಸೆಂಟರ್. ಇಷ್ಟೇ ಅಲ್ಲ, ಒಂದು ಕುಗ್ರಾಮ ಮರ್ತಿಬೇಗೌಡರಿಗೆ ಶಿವಣ್ಣನವರಿಗೆ ಚೆನ್ನಾಗಿ ಅರ್ಥ ಆಯ್ತು, ನಿಮಗೂ ಎಲ್ರಿಗೂ ಗೊತ್ತು. ತಿಗಡಲ್ಲಿ ಅಂತಕ್ಕಂಥ ಊರಿನಲ್ಲಿ ಉಪ್ಪಾರ ಸಮುದಾಯ ಬಿಟ್ರೆ ಇನ್ಯಾರೂ ಇಲ್ಲ. ಆ ಶಾಲೆಗೆ ಈ CSR ಅನುದಾನದಲ್ಲಿ ಇವತ್ತು ಹೋಗಿ ಆ ಬಿಲ್ಡಿಂಗ್ ನೋಡಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೆ, ಅಂದ್ರೆ ಅಲ್ಲಿ ಬೇಕಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ನೋಡಿದ್ರೆ, ಆ ಒಂದು ಕಟ್ಟ ಕಡೆಯ ವರ್ಗದ ಜನರ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗೋ ರೀತಿಯಲ್ಲಿ ಮಾಡಿದ್ದೀನಿ ಅಂದ್ರೆ ಮಳವಳ್ಳಿ ತಾಲೂಕಿನ ಪ್ರತಿಯೊಂದು ಸರ್ಕಾರಿ ಶಾಲೆಗೆ ಇವತ್ತು ನಾನು ಆ ಜವಾಬ್ದಾರಿನ 260 ಶಾಲೆಗಳಿಗೂ ಮಾಡಿದ್ದೀನಿ ಅಂತ ಹೇಳ್ತೀನಿ. ಶಿಕ್ಷಕರಿಗೆ ಭಾರ ಇತ್ತು ಮೊದಲು ಪಾಠ ಮಾಡೋದು, ಇವತ್ತು ಟ್ಯಾಬ್ ಇಟ್ಕೊಂಡು ಪಾಠ ಮಾಡ್ತಿದ್ರೆ ಅವ್ರಿಗೂ ಕೆಲಸ ಕಮ್ಮಿ, ಮಕ್ಕಳು ಆಸಕ್ತಿಯಿಂದ ಕಲಿತಾ ಇದ್ದಾರೆ. ಈ ನಿಧಿ ಇದೆಯಲ್ಲ, ಈ ನಿಧಿ ನಾನು ಕೊಟ್ಟಿದ್ದೀನಲ್ಲ, ನಾನು ಯಾರ ಪಾದ ಕೈ ಮುಗಿದಿದ್ನೋ, ಯಾರಿಗೆ ಗೋಗರ್ದಿದ್ನೋ, ಯಾರಿಗೆ ದಮ್ಮಯ್ಯ ಗುಡ್ಡೆ ಅಂತಿದ್ನೋ, ಆದ್ರೆ ಅನುದಾನ ಮಳವಳ್ಳಿಗೆ ತಂದು ಕೊಟ್ಟಿದ್ದೀನಲ್ಲ. DC CEOಗಳು ಪ್ರತಿಯೊಂದು ಅಗ್ರಿಮೆಂಟ್ ಒಂದು ಪಬ್ಲಿಕ್ ಏನು ನಮ್ಮ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಕಮಿಷನರ್ ಅಂದ್ರೆ ಶಿಕ್ಷಣ ಇಲಾಖೆ ಕಮಿಷನರ್ ಮುಖಾಂತರ ಪ್ರತಿಯೊಂದು ಅಗ್ರಿಮೆಂಟ್ ಆಗಿರ್ತಕ್ಕಂಥ ದಾಖಲೆಯನ್ನು ಇಟ್ಟಿದ್ದೀನಿ. ಇವತ್ತು ಸುಮ್ಮನೆ ಬೋಗಸ್ ಆಟ ಆಡ್ತಾ ಇಲ್ಲ. ಇಲ್ಲಿದ್ದಂತ ವಿದ್ಯುತ್ ಸಮಸ್ಯೆ ಬಗೆಹರಿಸಿಟ್ಟಿದ್ದೀನಿ. ಇಡೀ ಹಳ್ಳಿಘಾಟ್ನಲ್ಲಿ ಅತಿ ಹೆಚ್ಚು MES ಸ್ಟೇಷನ್ ಅಲ್ತಾನೆ ಪವರ್ ರಿಸೀವಿಂಗ್ ಸೆಂಟರ್ ಹೆಬ್ಬಣಿನಲ್ಲಿ ಫಸ್ಟ್ ಟೈಮ್ ನಡೆದಿ. ಶಿಂಷಾದಲ್ಲಿ ವಿದ್ಯುತ್ ಉತ್ಪಾದನೆ ಮೊದಲಾದ್ರು ನಮ್ಮ ಮಳವಳ್ಳಿಗೆ ವಿದ್ಯುತ್ ಸ್ವೀಕರಣಾ ಕೇಂದ್ರ ಇರಲಿಲ್ಲ. ಆ ವಿದ್ಯುತ್ ಸ್ವೀಕರಣಾ ಕೇಂದ್ರ ಇವತ್ತಿರೋದು ಹೆಬ್ಬಣಿನಲ್ಲಿ. ಅದು ಸಾಲದು ಅಂತ ಇವತ್ತು 440 kVದು ಅಂದ್ರೆ ಈ ಭಾಗದಲ್ಲಿ ಕಾರ್ಖಾನೆಗಳು ಯಾವುದೇ ರೀತಿ ಉದ್ದಿಮೆಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಯಥೇಚ್ಛವಾದಂತ ವಿದ್ಯುತ್ ಸಿಕ್ಕೋದಕ್ಕೆ ಅದನ್ನು ಇವತ್ತು ಬಿಡುಗಡೆ ಮಾಡಿಸ್ಕೊಂಡಿದ್ದೀವಿ. ಈ ಮುಖಾಂತರ ಏನು ಈ ಮಳವಳ್ಳಿ ತಾಲೂಕಿನಲ್ಲಿ ಅದು ತರಕಾರಿ ಬೆಳೆ ಇರಲಿ, ವಾಣಿಜ್ಯ ಬೆಳೆಗಳಿರ್ಲಿ, ಬೆಳೆಯೋದಕ್ಕೆ ರೈತರು ಪ್ರಯತ್ನ ಪಟ್ರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳು ಮಳವಳ್ಳಿಯಲ್ಲಿ ತನ್ನಷ್ಟಕ್ಕೆ ತಾನೇ ಬರೋ ರೀತಿಯಲ್ಲಿ ದೂರದೃಷ್ಟಿಯ ಯೋಜನೆಗಳನ್ನ ನಾನು ತಂದಿಟ್ಟಿರ್ತಕ್ಕಂಥ ಮಳವಳ್ಳಿ ಪಟ್ಟಣ ಇವತ್ತು ನಾನು ಎಷ್ಟು ಅನುದಾನ ಕೊಟ್ಟಿದ್ದೀನಿ. ಮಳವಳ್ಳಿ ಮಹಾಜನತೆ ಈ ಪಟ್ಟಣದಲ್ಲಿ ಇರೋರು ಪ್ರತಿ ಬೀದಿಯಲ್ಲಿ ಎಷ್ಟು ಕೆಲಸ ನಡೀತಾ ಇದೆ ಅಂತ ನೀವೇ ನೋಡಿ. UGD ಇರಲಿಲ್ಲ, ಚರಂಡಿ ಇರಲಿಲ್ಲ, ರಸ್ತೆ ಇರಲಿಲ್ಲ,
ಈ ಜಾಗದಲ್ಲಿ ಬಿದ್ದು ಬಿದ್ದು ಜನ ಕೈ ಕಾಲು ಮುರ್ಕೋತಾ ಇದ್ರು. ಮಳೆ ಬಂತು ಅಂದ್ರೆ ಹಳ್ಳ ಎಲ್ಲಿದೆ ಅಂತ ಗೊತ್ತಾಯ್ತಿರ್ಲಿಲ್ಲ. ಇವತ್ತು ಯಾವ ರಸ್ತೆ ಮೈಸೂರಿಗೆ ಹೋಗ್ಬೇಕಾದ್ರೆ ನೋಡ್ಕೊಂಡ್ ಬರ್ಲಿ ಮಾತಾಡೋರು, ಕೊಳ್ಳೇಗಾಲಕ್ಕೆ ಹೋಗ್ಬೇಕಾದ್ರೆ ನೋಡ್ಕೊಂಡ್ ಬರ್ಲಿ, ಕನಕಪುರಕ್ಕೆ ಹೋಗ್ಬೇಕಾದ್ರೆ ನೋಡ್ಕೊಂಡ್ ಬರ್ಲಿ, ಈ ಕಡೆ ಮದ್ದೂರಿನ ಬರ್ಬೇಕಾದ್ರೆ ನೋಡ್ಕೊಂಡ್ ಬರ್ಲಿ, ಸುಲ್ತಾನ್ ನೋಡ್ಬೇಕಾದ್ರೆ ನೋಡ್ಲಿ, ಪೂರಿಗಾಲಿ ರಸ್ತೆ ಬೇಕಾದ್ರೆ ನೋಡ್ಲಿ, ಸುದ್ಲೂರು ರಸ್ತೆ ಬೇಕಾದ್ರೆ ನೋಡ್ಲಿ, ಮಂಡ್ಯ ಕಲ್ಕುಣಿ ರಸ್ತೆ ಬೇಕಾದ್ರೆ ನೋಡ್ಲಿ. ನಾನು ಇವತ್ತು ಆ ಕತ್ತೆ ಮಾರ್ಗ ಅಂತಿರೋ ಕುದುರೆ ಮಾರ್ಗ ಮಾಡಿಲ್ಲ ಅಂತಂದ್ರೆ ಅವರೇ ಬಂದು ಉತ್ತರ ಕೊಡ್ತಾರೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ? ನಾನು ಯಾವುದೇ ವಿಚಾರದಲ್ಲಿ ತಾರತಮ್ಯ ಇಲ್ಲದಂತ ಆಡಳಿತವನ್ನ ನಡೆಸೋದಕ್ಕೆ ನಿಮ್ಮ ಆಶೀರ್ವಾದದ ಆ ಗಾತ್ರ ಇತ್ತಲ್ಲ, ಅದರ ಎಚ್ಚರಿಕೆ ನನ್ನ ಎದೆನಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡಿದ್ದೆ. ಬಂಧುಗಳೇ, ಇವತ್ತು ಯಾರ್ಯಾರು ಏನೇನು ಮಾತಾಡ್ತಿದ್ರು ಅವ್ರಿಗೆ ನಾವು ಉತ್ತರ ಕೊಡಬೇಕಾಗಿಲ್ಲ. ನಮ್ಮ ಪಕ್ಷ ಇವತ್ತು ತಡವಾಗಿ ಆದ್ರೂ 2028ಕ್ಕೆ ಹೊಸ ತಂಡದ ಜೊತೆನಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿರ್ಬೇಕು ಅಂತಾನೆ ಸಿದ್ದರಾಮಯ್ಯನವರಿರ್ಲಿ, ಡಿ ಕೆ ಶಿವಕುಮಾರ್ ಅವರಿರ್ಲಿ, ಹರಿಪ್ರಸಾದ್ ಅವರಿರ್ಲಿ, ಇವರು ಕೊಟ್ಟಂತ ಸಲಹೆಯನ್ನು ತೆಗೆದುಕೊಂಡು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಮ್ಮ ಭವಿಷ್ಯತ್ತಿನ ಪ್ರಧಾನಿ ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರನ್ನ ಕೂರಿಸಿಕೊಂಡು ಸ್ಪಷ್ಟವಾಗಿ ಕಳಂಕರಹಿತವಾದಂತ ಒಂದು ಹೊಸ ಸಂಪುಟವನ್ನು ಇವರು ತಂದಿದ್ದಾರೆ. ನಮ್ಮಲ್ಲಿ ನನ್ನನ್ನೂ ಮಾಡೋದಲ್ದೇನೆ, ಇಲ್ಲಿ ಪುಟ್ಟರಂಗ ಶೆಟ್ಟಿನೂ ಮಾಡೋದಲ್ದೇನೆ, ನಮ್ಮ ವಸಂತಪ್ಪ ಅಂತ ದಾವಣಗೆರೆಯವನು, ಅವನು ಯಾವ ಒಂದು ವರ್ಗದವನು ಅಂತಂದ್ರೆ ಈ ಸಮಾಜದ ಕಟ್ಟ ಕಡೆಯ ವರ್ಗದ ಪ್ರತಿನಿಧಿ ಅವನು. ಅವನಿಗೂ ಇವತ್ತು ಆಯ್ಕೆ ಮಾಡಿದ್ರೆ ಅದು ರಾಹುಲ್ ಗಾಂಧಿ ಅವರ ಒಂದು ದೂರದೃಷ್ಟಿಯ ತೀರ್ಮಾನ. ಈ ತೀರ್ಮಾನದಲ್ಲಿ ನಮಗೆ ಇವತ್ತು ಹೆಚ್ಚಿನ ಹೊಣೆ ಕೊಟ್ಟಿದ್ದಾರೆ. ನಾನು ನಮ್ಮ ಎಲ್ಲ ಮುಖಂಡರಲ್ಲಿ ಕೋರ್ಕೊಳ್ಳೋದಿಷ್ಟೇ, ನಾನು ಹೆಚ್ಚಿನ ಸಮಯ ಮಳವಳ್ಳಿನಲ್ಲಿ ಕಲಿಯೋದಕ್ಕಿಂತ ಈ ಪಕ್ಷ ಏನು ನನಗೆ ಜವಾಬ್ದಾರಿ ಕೊಟ್ಟಿದೆ, ನನ್ನನ್ನ ಗುರುತಿಸಿದೆ, ಆ ಋಣವನ್ನ ತೀರಿಸ್ತಕ್ಕಂಥ ಕೆಲಸವನ್ನ ರಾಜ್ಯವ್ಯಾಪಿ ಮಾಡಲಿಕ್ಕೆ ನಾನು ಹಗಲು ರಾತ್ರಿ ಅಂದೇನೆ ನಾನು ದುಡಿಯೋದಕ್ಕೆ ನನ್ನನ್ನು ನಾನು ತೊಡಗಿಸ್ಕೋತೇನೆ. ಆ ಸಂದರ್ಭದಲ್ಲಿ ನಿಮ್ಗಳ ಒಂದು ಸಾಕಷ್ಟು ಬಯಕೆಗಳು, ನಾನು ಎಲ್ಲಿ ಬರಬೇಕು, ಅಲ್ಲಿ ಬರಬೇಕು, ಹಬ್ಬಕ್ಕಿರ್ಬೇಕು, ಊಟಕ್ಕೆ ಬರಬೇಕು ಅನ್ನೋಂಥದನ್ನ ಬದಿಗೊತ್ತಿ ಮಳವಳ್ಳಿ ಅಭಿವೃದ್ಧಿಗೆ ಏನು ನಾನು ಜವಾಬ್ದಾರಿ ಇರಬೇಕು ಆ ಕೆಲಸ ಮಾಡ್ತೀನಿ. ಹಾಗೆ ರಾಜ್ಯವ್ಯಾಪಿ ಇನ್ನು 18 ತಿಂಗಳು ನಮಗೆ ವಾರ್ ಫುಟ್ ಅಲ್ಲಿ ನಾವು ನಿಲ್ಬೇಕಾಗಿದೆ. ಆ ಜವಾಬ್ದಾರಿನಲ್ಲಿ ನಿಮ್ಮ ಮನೆಯ ಮಗನಾಗಿ ಈ ಕ್ಷೇತ್ರಕ್ಕೆ ನಿಮ್ಮೆಲ್ಲರಿಗೂ ಹೆಸರು ತರುವಂತ ಕೆಲಸದಲ್ಲಿ ಸಂಘಟನೆಯಲ್ಲಿ ನನ್ನನ್ನು ನಾನು ಮುಡುಪಾಗಿಟ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೇನೆ. ಇನ್ನು ಮುಂದೆ ವಾರದಲ್ಲಿ 1 ಅಥವಾ 2 ದಿನ ಮಾತ್ರ ಮಳವಳ್ಳಿಗೆ ಬರ್ತೇನೆ. ಹೆಚ್ಚಿನ ಕಾಲ ನನ್ನ ಇಲಾಖೆ ಅನ್ನೋದಕ್ಕಿಂತ ನಮ್ಮ ಪಕ್ಷವನ್ನ ಸದೃಢ ಮಾಡತಕ್ಕಂಥ ಕೆಲಸದಲ್ಲಿ ರಾಜ್ಯವ್ಯಾಪಿ ಈ ಒಂದು ಕೆಲಸವನ್ನು ನಾನು ಮಾಡಲಿಕ್ಕೆ ಪ್ರಮಾಣ ಮಾಡ್ತಾ ಇದ್ದೇನೆ. ನಿಮ್ಮ ಸಾಕ್ಷಿಯಾಗಿ ಏನು ನನ್ನ ಮೇಲೆ ನಂಬಿಕೆ ಇಟ್ಟು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ಹರಿಪ್ರಸಾದ್ ಸಾಹೇಬರು, ನಮ್ಮ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಬಹಳಷ್ಟು ಆಕಾಂಕ್ಷಿಗಳಿದ್ರು, ಅವುಗಳಲ್ಲಿ ಕೆಲವರಿಗೆ ಮಾತ್ರ ಇವತ್ತು ಅವಕಾಶ ಕೊಟ್ಟಿದ್ದಾರೆ ಅಂದಮೇಲೆ ಅವರ ಒಂದು ಏನು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆ ಇದೆ ಅದಕ್ಕೆ ಚ್ಯುತಿ ಬದಂತೆ ನಾನು ನಡಿಬೇಕಾದ್ದು ನನ್ನ ಕರ್ತವ್ಯ. ಹೌದಾ ಅಲ್ವೋ? ಅದಕ್ಕೆ ನೀವೆಲ್ಲರೂ ನನಗೆ ಶಕ್ತಿಯನ್ನು ಕೊಡೋದ್ರ ಜೊತೆಗೆ ಇಲ್ಲಿ ಬೂಟಾಟಿಕೆ ಆಡೋರನ್ನ ತಲೆ ಎತ್ತಕ್ಕಾಗದೇ ಇದ್ದಂಗೆ, ಸುಳ್ಳು ಹೇಳೋರು ಮುಂದೆ ಬರ್ದೇ ಇದ್ದಂಗೆ, ಅಭಿವೃದ್ಧಿ ಕಣ್ಣ ಕಾಣಂಗೆ ನಾವು ಮಾಡಿರೋದನ್ನ ಜನಕ್ಕೆ ತಿಳಿಸ್ತಕ್ಕಂಥ ಕೆಲಸದಲ್ಲಿ ನಾವು ಪ್ರಾಮಾಣಿಕವಾಗಿ ಒಗ್ಗಟ್ಟಾಗಿ ನಿಲ್ಲೋಣ. ಇನ್ನು ಮುಂದೆ ಬರ್ತಕ್ಕಂಥದ್ದು ನಿಮ್ಗಳ ಚುನಾವಣೆ, ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ. ಕಟಿಬದ್ಧನಾಗಿ ನಿಮ್ಮ ಮುಂದೆ ಹೇಳ್ತೇನೆ, ಕಾಂಗ್ರೆಸ್ ಪಕ್ಷ ಎಲ್ಲ ಸ್ತರದಲ್ಲಿ ಆಡಳಿತಕ್ಕೆ ಬರೋದಕ್ಕೆ ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ನಿಮ್ ಜೊತೆ ಹೋರಾಟದಲ್ಲಿ ನಾವೆಲ್ಲರೂ ಮರ್ತಿಬೇಗೌಡ ಶಿವಣ್ಣರಾಜಿಯಾಗಿ ನಿಮ್ ಜೊತೆ ನಾವಿರ್ತೇವೆ. ಮಳವಳ್ಳಿ ಅಂದ್ರೆ ಮೊದಲಿಂದನೂ ಕಾಂಗ್ರೆಸ್ನ ಭದ್ರಕೋಟೆ. ಇನ್ನು ಮುಂದೇನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಏನು ಇವತ್ತು ನಮ್ಮ ನಾಯಕರುಗಳು ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ, ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಶಕ್ತಿಯುತವಾಗಿ ಆ ಕೆಲಸ ಮಾಡೋಣ ಅಂತ ಹೇಳಿ ತಾವೆಲ್ಲರೂ
ಈ ಅಭಿಮಾನ ಪ್ರೀತಿಯಿಂದ ನನ್ನನ್ನ ಬರಮಾಡ್ಕೊಳ್ಳೋದಕ್ಕೆ, ನನ್ನನ್ನು ಸ್ವಾಗತಿಸೋದಕ್ಕೆ ಸಂಭ್ರಮ ಪಟ್ಟು ನೀವು ಎಷ್ಟೊತ್ತು ಬಂದ್ರು, ಊಟ ಮಾಡಿದಿರೋ ಇಲ್ವೋ, ಕಾಫಿ ಟೀ ಕುಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಇದೇ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ, ನಿಮ್ಮಗಳ ಆಶೀರ್ವಾದ, ನಿಮ್ಮಗಳ ಬೆಂಬಲ, ನಿಮ್ಮಗಳ ರಕ್ಷಣೆಯಲ್ಲಿ ನಾನು ಬದುಕಿದ್ದೀನಲ್ಲ, ಈ ಜನ್ಮದ ನನ್ನ ದೇಹದ ಕೊನೆ ಕಣ ಇರೋವರೆಗೂ ಕೂಡ ನಿಮ್ಮಗಳ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಹೊರತು ನಿಮಗೆ ಯಾರಿಗೂ ಮೋಸ ಮಾಡುವಂತ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ ಪಕ್ಷಕ್ಕೆ ಬದ್ಧನಾಗಿ, ನಾಯಕತ್ವಕ್ಕೆ ಬದ್ಧನಾಗಿ, ಕಾಂಗ್ರೆಸ್ಗೆ ಋಣಿಯಾಗಿ, ನಿಮ್ಮೆಲ್ಲರ ಮನೆಯ ಮಗನಾಗಿ ನಾನು ಹೆಸರನ್ನ ಪಡೆಯುವಂತ ಕೆಲಸವನ್ನ ಮಾಡ್ತೇನೆ. ಆಶೀರ್ವದಿಸಿ, ಬೆಂಬಲಿಸಿ, ಇನ್ನಷ್ಟು ಕಾಂಗ್ರೆಸ್ ಅನ್ನ ಮೇಲ್ಮಟ್ಟಕ್ಕೆ ತರುವಂತ ಕೆಲಸದಲ್ಲಿ ಎಲ್ಲರೂ ಕೈ ಜೋಡಿಸಿ ಅಂತ ಕೋರ್ಕೊಂಡು ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ 4 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಎಲ್ರಿಗೂ ಧನ್ಯವಾದ.